ಈಗ ಅನ್ನಸತ್ತ ಬಣ್ಣ ಮಗನ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ಅಭಿಮಾನಿಗಳು ಮೂವಿನ ನಮ್ಮ ತಂದೆಯವರು ತುಂಬ ನೋಡ್ತಾ ಇದ್ರು. ಅಂದ್ರೆ ನಾವು ರೇಷ್ಮೆ ಬೆಳೀತೀವಿ ಊರಲ್ಲಿ. ಅವಾಗ ನಮ್ಮ ತಂದೆಯವರು ಕೂಡ ಎತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗನಲ್ಲಿ ಕರ್ಕೊಂಡೋಗಿ ಮೂವಿ ತೋರಿಸ್ತಿದ್ರು. ನಾನು ಫ್ಯಾನ್ ಇವಾಗಿಂದ ಅಲ್ಲ, ಇವಾಗ ನನಗೆ 36 ವರ್ಷ, 30 ವರ್ಷದಿಂದ ನಾನು ಫ್ಯಾನ್. ಇವಾಗ ಇವರು ಊರಿಂದ ಬಂದಿದ್ದಾರೆ, 100 ಕಿಲೋಮೀಟರ್ ಡಿಫ್ರೆನ್ಸ್. ಬಾಸ್ ಫಿಲಂ ರಿಲೀಸ್ ಅಂತ ಅಲ್ಲಿಂದ ಬಂದಿದ್ದಾರೆ. ಹೌದು, ತುಂಬಾ ಖುಷಿ. ಯೂತ್ ಅಂದರೆ ತುಂಬಾ ಬಿಗ್ ಫ್ಯಾನ್. ಫ್ಯಾನ್ಸು ನಮ್ಮ 6 ಫ್ಯಾಮಿಲಿ, ಇಷ್ಟು ಸರ್ ಫ್ಯಾಮಿಲಿ ಸರ್. ಇರುತ್ತೆ ಯಜಮಾನ್ರು ಅಂದ್ರೆ ಸರ್ ತುಂಬಾ ಇಷ್ಟ. ನೋಡಿ, ಇದೆಲ್ಲ ಥಿಯೇಟರ್ ಅಲ್ಲ, ಇದೆಲ್ಲ ಹೆಸರು ಬರ್ಸ್ಕೊಂಡಿರೋ ನಾನು. ಇದೆಲ್ಲ ತುಂಬಾ ತುಂಬಾ ಇಷ್ಟ ಅವರಂದ್ರೆ. ಅವ್ರ ಮೇಲೆ ಗೌರವ ಇದೆಯಲ್ಲ, ತುಂಬಾ 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 ಇಷ್ಟ ನನಗೆ. ವಿಷ್ಣುದಾದ ಅಂದ್ರೆ ಒಂಥರ ಏನಂತಾರಲ್ಲ, ಭಾರತಿ ಮೇಡಮ್ನ ಮಾತಾಡ್ಸ್ಕೊಂಡು ಬರ್ತೀನಿ. ತುಂಬಾ ಗೌರವ ಇದೆ. ಅನಿರುದ್ಧ್ ಸರ್ ಅಷ್ಟೇ ನನ್ನ ಗುರುತಿಸ್ತಾರೆ. ಅವ್ರ ಬರ್ತಡೇ ಪ್ರತಿ ಬರ್ತಡೇಗೂ ನಾನು ಹೋಗಿದ್ದೀನಿ ಸರ್. ಪ್ರತಿ ಸೊ ಅವ್ರನ್ನಂತೂ ಮರೆಯೋಕ್ಕೂ ಆಗಲ್ಲ, ನಾವು ಸತ್ತ ಮೇಲೆ ನಾವು ಮರೆಯೋಕ್ಕಾಗಲ್ಲ. ಅವರ ಒಂದು ಸ್ಥಳಕ್ಕೆ ಹೋದ್ರೆ ಸಾಕು, ವೈಬ್ರೇಷನ್ ಆಗುತ್ತೆ ನಮಗೆ. ದೇವ್ರ ತರ ಪೂಜೆ ಮಾಡ್ತಾ ಇದ್ವಿ. ಪ್ರತಿಯೊಬ್ರು ಒಂದು ಪಾಠ ಕಲ್ತ್ಕೊಂಡ್ಬಂದವ್ರೆ. ಏನು ಅಂತಂದ್ರೆ, ಒಂದು ಬಡಸ್ತನ ಇರ್ಬೋದು, ಒಂದು ಉಪ್ಪಿನಕಾಯಿ ಮಾರಾಟ ಇರ್ಬೋದು, ಯಜಮಾನ ಹೋಟ್ಲಾಗಿರ್ಬೋದು, ಯಜಮಾನ ಆ ಹೆಸರು ಇಟ್ಕೊಂಡು ಅವ್ರ ಹೆಸರು ಹೇಳ್ಕೊಂಡೆ ಇಲ್ಲಿವರೆಗೂ ಚೆನ್ನಾಗಿರೋರು ಚೆನ್ನಾಗಿದ್ದಾರೆ. ಹೊತ್ತು ಯಾರು ಕೇಳ್ಕೊಂಡಿರೋ ಮಾತೆ ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಅವರಿಂದ ಕಲಿಬೇಕು. ಗೌರವ ಕೊಡೋದಲ್ಲ, ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲಿಬೇಕು. ಹೆಣ್ಮಕ್ಳು ಅಂತಂದ್ರೆ ಎಷ್ಟು ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದು ಅವರಿಂದ ಕಲ್ತ್ಕೋಬೇಕು. ಸಂಯಮ, ಒಂದು ರೀತಿ ನೀತಿ ಎಲ್ಲನೂ ಕಲಿಬೇಕು. ಸೊ ಹಾಗಾಗಿ ಅಂದ್ರೆ ಇದಷ್ಟು ಸುಲಭವಾಗಿ ಬರಲ್ಲ. ಯಾರಿಗೇ ಆಗ್ಲಿ ಹೆಣ್ಮಕ್ಳಿಗೆ ಸುಲಭವಾಗಿ ಬರಲ್ಲ. ಹಾಗಾಗಿ ಅವರ ಒಂದು ಮಕ್ಕಳು ಮುಂದೆ ಪೀಳಿಗೆಗೆ ಅವ್ರ ಮಕ್ಕಳನ್ನು ಅವರ ಒಂದು ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡು ಬರ್ತಾನೆ ಇದೀವಿ. ಸೊ ತುಂಬಾನೇ ಖುಷಿ ಆಗ್ತದೆ. 20 ವರ್ಷದ ಮೇಲೆ ಇದೆ. ನಾವು ಸಿನಿಮಾ ಎಲ್ಲ ನೋಡಿ ಕಳ್ಕೊಂಡೆ. ಅವಾಗ ಏನೊಂದು ಪ್ರೈಸ್ ಇತ್ತು, ಆ ಪ್ರೈಸ್ ಇನ್ನೂ ಕೂಡ ಕಡಿಮೆ ಆಗೋದಿಲ್ಲ. ಅದು ಯಾರು ಬಂದವರು ಕೂಡ ಕಡಿಮೆ ಆಗೋದು ಸಿನಿಮಾ ಗರ್ಜನೆ. ಕರ್ನಾಟಕಕ್ಕೆ ಕೋಟಿಗೊಬ್ಬ, ಭಾರತಕ್ಕೆ ಬಂಗಾಳ ಕಳಶ, ವಿಶ್ವಕ್ಕೊಬ್ಬರೇ ವಿಷ್ಣುವರ್ಧನ್ ಅಂತ ಹೇಳ್ಬೋದು. ನಾವು ನೀವು ನೋಡ್ತಾ ಇರ್ಬೋದು ಕಡಿಮೆ ಆಗಲ್ಲ. ನಂಬರ್ 1 ಕೋಟಿಗೊಬ್ಬರೇನೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಜೈ ಜೈ. ಆಶ್ರಮ ನಡೆಸ್ತಾ ಇದ್ದೀನಿ, ಅವ್ರ ಹೆಸರು ಎಲ್ಲ ಸಮಾವೇಶ ಬ್ರೇಕ್ ಸರ್. ಏನೋ ಪ್ರೀತಿ ಗೊತ್ತಿಲ್ಲ, ತುಂಬಾ ವರ್ಷದಿಂದ ಅವ್ರ ಹೆಸರು ಏನೇನು ಮಾಡೋದು ಎಲ್ಲ ಮಾಡ್ತೀವಿ. ಸೋಷಿಯಲ್ ಸರ್ವಿಸ್ ಅವ್ರ ಹೆಸರಲ್ಲಿ ಇಷ್ಟೇ ಸ್ಕ್ರೀನ್ ಮೇಲೆ ನೋಡೋಕೆ ಹಬ್ಬ ಅಂತಾನೆ ಅಭಿಮಾನಿಗಳಿಗೆ ಏನು ಹೇಳ್ಕೊತೀನಿ, ಭಾನುವಾರ ಇನ್ನೂ ತುಂಬಾ ಚೆನ್ನಾಗಿದೆ. ಭಾನುವಾರ ಪಟಾಕಿ 2 ಸುತ್ತನ್ ಪಟಾಕಿ ಹೊಡಿತಾ ಇರೋದು, 25 ಸುತ್ತನ್ ಹಾಳಾಗ್ತಾ ಇರೋದು. ಹಬ್ಬ ಅವತ್ತು ಹಬ್ಬ ಆಚರಣೆ ಮಾಡೋಣ ಬನ್ನಿ. ಪ್ರಸನ್ನ ಇಷ್ಟೇ ಅಭಿಮಾನಿಗಳು ಕೇಳ್ಕೊಳ್ಳೋದು ಇಷ್ಟೇ. ಜೈ ಸಿನಿಮಾ. ಅಭಿಮಾನಿಗಳು ಸರ್ ಬೆಳೆಸಿದ್ದಾರೆ ಇವರು ಸಿನಿಮಾ. ನಾವು ತಲೆ ಮೇಲೆ ನಾವು ಎಲ್ಲ ಒಬ್ಬ ಜಾಸ್ತಿ ಬಿಡ್ತಾರೆ ಸಿನಿಮಾ ರಿಲೀಸ್ ಮಾಡಿದ್ರೆ. ಆದ್ರೆ ಒಬ್ಬೊಬ್ಬ ಅಭಿಮಾನಿಗಳು ಪ್ರಚಾರಗಳನ್ನ ಹಾಕಿ
ಈ ಜಗತ್ತಿನಲ್ಲಿ ಒಂದೊಂದು ಘಟನೆ ಒಂದು ಇತಿಹಾಸ. ಒಳ್ಳೆ ಗುರುಗಳು ಕೆಟ್ಟ ನಾಶ ಆಗುತ್ತೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ವಿಷ್ಣು ಅಪ್ಪಾಜಿ ಸಿನಿಮಾ ನೋಡಬೇಕು ಅಂತ ಮಾರ್ನಿಂಗೇ ಬಂದೆ. ನನಗೆ ಗೊತ್ತಿತ್ತು ಟಿಕೆಟ್ ಸಿಗಲ್ಲ ಅನ್ನೋದು 100%. ಬಿಕಾಸ್ ಏನಕ್ಕೆ ಅಂತಂದರೆ ನಾನು ಟಿಕೆಟ್ ಬುಕ್ ಮಾಡಿರಲಿಲ್ಲ. ಲಾಸ್ಟ್ ವೀಕೆ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು ಅನ್ನೋದು ಗೊತ್ತು. ಬಟ್ ಬ್ಲಾಕಲ್ಲಾದರೂ ಸಿಗುತ್ತೇನೋ ಅಂತ ಬಂದೆ. ದೇವರಾಣೆಗೂ ಸಿಕ್ಕಿಲ್ಲ. ಬಟ್ ನಾನು ಬ್ಲಾಗ್ ಮಾಡಬೇಕಾಗಿತ್ತು. ಬಟ್ ಈಚೆ ಕಡೆ ಮಾತ್ರ ವೀಡಿಯೋ ಮಾಡಿಕೊಂಡೆ. ಬಟ್ ತುಂಬ ಎಮೋಷ್ನಲ್ ಆಗೋಯ್ತು. ಮಾರ್ನಿಂಗ್ಗೆ ಟಿಕೆಟ್ ಸಿಕ್ಕಿಲ್ವಲ್ಲ ಅಂತ ಮ್ಯಾಟ್ನಿಗೆ ಟಿಕೆಟ್ ತೊಗೊಂಡ್ಬಿಟ್ಟೆ. ಬಟ್ ಸಂಭವ ನಾನು ಒಳಗಡೆ ಹೋದೆ ಆಮೇಲೆ. ಬಟ್ ಸಿನಿಮಾ ನೋಡಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಒಳಗಡೆ ಫ್ಯಾನ್ಸ್ ಸೆಲೆಬ್ರೇಷನ್, ಔಟ್ಸೈಡ್ ಫ್ಯಾನ್ಸ್ ಸೆಲೆಬ್ರೇಷನ್, ಅವರು ಇಲ್ಲದೆ ಆದರೂ ಕೂಡ ಇಷ್ಟು ದೊಡ್ಡದಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ವಿಷ್ಣು ಅಪ್ಪಾಜಿ ಅವ್ರ ಫ್ಯಾನ್ಸ್ ಆ ಥರ ಪಡ್ಕೊಂಡಿದ್ದಾರೆ. ಅವರು ಫ್ಯಾನ್ಸ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಫ್ಯಾನ್ಸು ಕೂಡ ಅಷ್ಟೇ ದಾದಾನ ಅಷ್ಟು ಪ್ರೀತಿ ಮಾಡ್ತಾರೆ. ಅದರಲ್ಲಿ ತುಂಬ ಖುಷಿ ಆಗುತ್ತೆ. ಅವರಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಈ ಸಂಭ್ರಮ ಹಬ್ಬ ಅಂತಲೇ ಫೀಲ್ ಮಾಡ್ಬೋದು. ಹಬ್ಬಕ್ಕೂ ನಾನು ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತೀನೋ ಇಲ್ವೋ ದೇವರಾಣೆಗೂ. ಬಟ್ ಲಿಟ್ರಲಿ ನಾನು ಸಖತ್ತಂತೂ ಎಂಜಾಯ್ ಮಾಡಿದ್ದೀನಿ. ಥಿಯೇಟ್ರ್ ಒಳಗಡೆನೂ ಸರಿ, ಔಟ್ಸೈಡು ಸರಿ. ವಿಷ್ಣು ಅಪ್ಪಾಜಿ ಆಲ್ವೇಸ್ ಗ್ರೇಟ್. ಡಾಕ್ಟರ್ ವಿಷ್ಣು ಮಹಾರಾಜ್ ಕಿ ಜೈ.